ನಮಸ್ಕಾರ. ಎದಿನ.comಗೆ ಸ್ವಾಗತ. ನಾನು ಸಪನ. ಪಶ್ಚಿಮ ಬಂಗಾಳದ ಬಂಕುರಾದ ಮುಚಿಕಟ ಮತ್ತು ವೇದುವಾಶೋಲ್ ಗ್ರಾಮಗಳ ಬುಡಕಟ್ಟು ಜನಾಂಗದವರು ಸಮಾಜವಾದ್ ಅಂತಾರಾಜ್ಯ ಮಾಜಿ ಸರ್ಕಾರಕ್ಕೆ ನಿಷ್ಠೆಯನ್ನ ಉಲ್ಲೇಖ ಮಾಡಿ ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ನಿರಾಕರಿಸಿದ್ದಾರೆ ಅಂತ ವರದಿಯಾಗಿದೆ. ಬ್ಲಾಕ್ ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಬುಡಕಟ್ಟು ಗುಂಪುಗಳನ್ನು ಮನವೊಲಿಸೋದಕ್ಕೆ ಪ್ರಯತ್ನಗಳು ವಿಫಲ ಆಗಿದ್ದಾವೆ. ಅಧಿಕಾರಿಗಳ ಹೇಳಿಕೆಯ ಪ್ರಕಾರ 79 ಬುಡಕಟ್ಟು ನಿವಾಸಿಗಳು ಮಾಜಿ ಸರ್ಕಾರವನ್ನ ಪ್ರತಿನಿಧಿಸ್ತೇವೆ ಅಂತ ಹೇಳ್ಕೊಳ್ಳೋ ಹೊರಗಿನವರಿಂದ ಪ್ರಭಾವಿತರಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಿಲ್ಲ. ಗ್ರಾಮಸ್ಥರು ಗುಂಪಿನಿಂದ ಗುರುತಿನ ಚೀಟಿಗಳನ್ನು ಪಡೆದುಕೊಂಡಿದ್ದಾರೆ. ಭಾರತೀಯ ಸರ್ಕಾರಿ ಪೌರತ್ವವನ್ನು ಸ್ವೀಕರಿಸೋದಕ್ಕೆ ಇವರು ನಿರಾಕರಿಸಿದ್ದಾರೆ ಅಂತ ಹೇಳಿದ್ದಾರೆ. ರಾಣಿಬಂದ್ ಬೇಡಿಯೋ ಅನಿಶಾ ಯಶ್ ಮತ್ತು ಖಾತ್ರಾ ಎಸ್ಡಿಪಿಒ ಅಭಿಷೇಕ್ ಯಾದವ್ ಮತದಾರರ ನೋಂದಣಿಯ ಮಹತ್ವವನ್ನು ವಿವರಿಸಿದ್ದಾರೆ. ಆದರೆ ನಿವಾಸಿಗಳು ಮಾತ್ರ ಭಾಗವಹಿಸದೆ ಇರೋದಕ್ಕೆ ದೃಢವಾಗಿ ನಿಂತಿದ್ದಾರೆ. ನಾವು 2 ಕಾಲುಗಳ ಮೇಲೆ ನಡೆಯೋದಿಲ್ಲ. ನಾವು ಮಾಜಿ ಸರ್ಕಾರದಲ್ಲಿ ನಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಾಗ ನಾವು ಭಾರತ ಸರ್ಕಾರದ ನಾಗರಿಕರಾಗಿ ಉಳಿಯೋದಿಲ್ಲ ಅಂತ ನಿವಾಸಿಯೊಬ್ಬರು ಹೇಳಿರೋದಾಗಿ ವರದಿಯಾಗಿದೆ. ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಮತದಾರರ ನೋಂದಣಿ ಕುರಿತು ಜಾಗೃತಿ ಅಭಿಯಾನಗಳನ್ನು ಮುಂದುವರಿಸೋದಕ್ಕೆ ಯೋಜಿಸಿರೋದಾಗಿ ಆಡಳಿತ ತಿಳಿಸಿದೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದು ಯಾಕೆ ಮುಖ್ಯ ಅನ್ನೋದರ ಕುರಿತು ನಾವು ನಿರಂತರವಾಗಿ ಪ್ರಚಾರವನ್ನು ಮಾಡ್ತೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲ ಅರ್ಹ ನಾಗರಿಕರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯಾವುದೇ ಅನರ್ಹ ಮತದಾರರನ್ನ ಪಟ್ಟಿ ಮಾಡಲಾಗಿಲ್ಲ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಭಾರತದ ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆಯನ್ನ ನಡೆಸ್ತಾ ಇದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಉತ್ತರ ಪ್ರದೇಶ, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಛತ್ತೀಸ್ಗಢ, ಗೋವಾ, ಗುಜರಾತ್, ಕೇರಳ, ಲಕ್ಷದ್ವೀಪ ಮತ್ತು ಮಧ್ಯಪ್ರದೇಶ, ಪುದುಚೇರಿ, ರಾಜಸ್ಥಾನ್, ತಮಿಳುನಾಡು ಹಾಗೆಯೇ ಪಶ್ಚಿಮ ಬಂಗಾಳ ಸೇರಿದಂತೆ ಹಲವಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಸ್ತುತ ನಡೀತಾ ಇದೆ. ಈ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ ಅನ್ನೋದನ್ನು ಗಮನಿಸಬಹುದು. ಅವುಗಳೆಂದರೆ ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ. ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆ ಡಿಸೆಂಬರ್ 11ರಂದು ಎಣಿಕೆ ಅವಧಿ ಮತ್ತು ಮತಗಟ್ಟೆಗಳ ತರ್ಕಬದ್ಧಗೊಳಿಸುವಿಕೆಯೊಂದಿಗೆ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 12ರಿಂದ 15ರವರೆಗೆ ನಿಯಂತ್ರಣ ಕೋಷ್ಟಕವನ್ನು ನವೀಕರಿಸಲಾಗುತ್ತೆ. ಕರಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ. ಇದನ್ನು ಡಿಸೆಂಬರ್ 16ರಂದು ಪ್ರಕಟ ಮಾಡಲಾಗುತ್ತೆ. ಡಿಸೆಂಬರ್ 16 ಮತ್ತು ಜನವರಿ 15ರ ನಡುವೆ ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಆದರೆ ಸೂಚನೆ ಹಂತ ಫೆಬ್ರವರಿ 7ರವರೆಗೆ ಮುಂದುವರಿಯುತ್ತೆ. ಫೆಬ್ರವರಿ 14ರಂದು ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.